ಮತ್ತು ಯಾವುದೇ ಒಬ್ಬ ರೈತ ಕುಟುಂಬದವರು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ರೆ ಒಂದು ದಿವಸ ಅಡ್ಮಿಟ್ ಆದ್ರೂ ಕೂಡ ನಿಮ್ಗೆಲ್ಲ ಗೊತ್ತಿದೆ, ಇವತ್ತು 50,000 ರೂಪಾಯಿ, 40,000 ರಿಂದ 50,000 ರೂಪಾಯಿ ಬಿಲ್ ಮಾಡ್ತಾರೆ. ಅವ್ರು ಈ ವರ್ಷ ಕೂಡ ಹಾಲು ಹಾಕಿದ್ರು ಕೂಡ ಅದನ್ನ ಬರ್ಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನಗೆ ಹೇಳ್ತಾ ರೈತರುಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಕಾಯಿಲೆ ಬಿದ್ದರೆ ತಂದೆ ತಾಯಿನೋ ಅಪ್ಪ ಅಪ್ಪನೋ ಅಥವಾ ಅಣ್ಣ ತಮ್ಮಂದಿರೋ ಮಕ್ಕಳುಗಳ ಕಾಯಿಲೆ ಬಿದ್ದಾಗ ತುಂಬಾ ಆರ್ಥಿಕ ಸಂಕಷ್ಟದಲ್ಲಿ ಇರ್ತೀವಿ ನಾವೆಲ್ಲ ಅಂತ ಹೇಳಿ ಶಾಸಕರು ಕೂಡ ಹೇಳ್ತಾರೆ, ಇದಕ್ಕೇನಾದ್ರು ಅವ್ರು ಪರಿಹಾರ ಕಂಡುಹಿಡಬೇಕಲ್ಲ ಅಂತ ಹೇಳಿ ಅಂತ. ಆ ಮಾತನ್ನ ಗಂಭೀರವಾಗಿ ತಗೊಂಡು ನಾವು ಬೆಂಗಳೂರು ಡೈರಿಯಲ್ಲಿ ಮೀಟಿಂಗ್ ಅಲ್ಲಿ ಇಟ್ಟು ಪ್ರತಿ ರೈತ ಕುಟುಂಬದಲ್ಲಿ ಯಾರೇ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಬಿಲ್ಲನ್ನ ಕೊಟ್ಟು ಆ ಊರಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಶಿಫಾರಸು ಮಾಡಿದ್ರೆ ನಾವು 25,000 ರೂಪಾಯಿ ಕೊಡ್ತಕ್ಕಂಥ ಕೂಡಲೇ ಒಂದು ವಾರದಲ್ಲಿ 25,000 ಬಿಡಿಯನ್ನು ಕೊಡ್ತಾ ಇದೀವಿ ನಾವು. ಇದುವರೆಗೂ ಕೂಡ ಸುಮಾರು 900ಕ್ಕೂ ಹೆಚ್ಚು ಡಿಡಿಗಳನ್ನ ಕೊಟ್ಟಿದ್ದೀವಿ ನಾವು ಬಡ ಕುಟುಂಬಗಳಿಗೆ. ಮತ್ತು ಇನ್ನೊಂದು ಲಾಸ್ಟ್ 5 ಇಯರ್ಸ್ ನಿಮ್ಗೆಲ್ಲ ಗೊತ್ತಿರಲಿ, 12 ಡೈರಿಗಳು ಕಟ್ಟಡ ಆಗಿತ್ತು. ಲಾಸ್ಟ್ 5 ಇಯರ್ಸ್ ಎಷ್ಟಾಗಿತ್ತು? 12 ಡೈರಿ ಕಟ್ಟಡಗಳಾಗಿತ್ತು. ನಾನು ಆಯ್ಕೆ ಆದ ನಂತರ ಇದುವರೆಗೂ ಕೂಡ ನಾನು ಒಂದೇ ಹೇಳಿದ್ದು 30 ಡೈರಿಗಳು ಕಟ್ಟಬೇಕು ಅಂತೇಳಿ ಟಾಸ್ಕ್ ಅನ್ನು ಕೊಟ್ಟು ನಮ್ಮ ಅಧಿಕಾರಿಗಳಿಗೆ. ಅದೇ ರೀತಿಯಾಗಿ ನಾವು ಒಟ್ಟು 18 ಡೈರಿಗಳನ್ನ ಈ 7.5 ತಿಂಗಳಲ್ಲಿ 18 ಡೈರಿಗಳು ಗುದ್ಲಿ ಪೂಜೆಯನ್ನ ಮಾಡಿ 9 ಡೈರಿಗಳ ಇನಾಗ್ರೇಷನ್ ಅನ್ನ ಮಾಡಿದೀವಿ. ನಾವು 9 ಡೈರಿಗಳ ಇನಾಗ್ರೇಷನ್ ಮಾಡಿದೀವಿ, 18 ಡೈರಿ ಗುದ್ಲಿ ಪೂಜೆ ಮಾಡಿದೀವಿ. ಉಳಿಕೆವು ಕೂಡ ಇರ್ತಕ್ಕಂಥದ್ದೇನು ಡೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಮುಂದಿನ ವಾರದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಇದರಲ್ಲಿ ಕಿತ್ನಳ್ಳಿ ಪಂಚಾಯತಿಯಲ್ಲಿ 2 ಡೈರಿಗಳು ಇನಾಗ್ರೇಷನ್ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಜಾಲ ಹೋಬಳಿಯಲ್ಲಿ ದೊಡ್ಡ ಜಾಲ ಮತ್ತು ನಮ್ಮ ದೀಪು ಊರ್ದು ಯಾವ್ದಾದ್ರು ಊರು ಬಿಲ್ಮಾರ್ನಳ್ಳಿ ಅವು ಕೂಡ ಗುದ್ಲಿ ಪೂಜೆಯನ್ನ ಮಾಡ್ಲಿಕ್ಕೆ ಡೇಟ್ ಅನ್ನು ನಿಗದಿ ಮಾಡಿದೀವಿ. ಒಟ್ಟಾರೆ ಈ ವರ್ಷದಲ್ಲಿ ನಾವು 30 ಡೈರಿಗಳನ್ನ ಕಟ್ತಕ್ಕಂಥದ್ದು ಅಂತೇಳಿ ಪ್ರಾರಂಭನ ಮಾಡಿದೀವಿ ನಾವು. ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಮತ್ತೆ ಹಳ್ಳಿಗಳಲ್ಲಿ ಹೋದಾಗ ಆಟೋಮೈಸೇಷನ್ ಇರ್ತಿರ್ಲಿಲ್ಲ ಅಂತೇಳಿ ಸೆಕ್ರೆಟರಿಗಳು ಕೆಲವರೆಲ್ಲ ಕೈಯಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ, ಅವ್ರ ಡಿಗ್ರಿ ಮತ್ತೆ ಫ್ಯಾಟ್ ನ ಬಂದಂತ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥ ದೂರುಗಳಿತ್ತು. ಇವಾಗೆಲ್ಲ 100% ನಾವು ಆಟೋಮೈಸೇಷನ್ ಮಾಡಿದೀವಿ. ಯಾವುದೇ ರೈತರ ಡೈರಿಗೆ ಹಾಲು ತಗೊಂಬಂದ್ರೆ ಅದನ್ನ ಅಳತೆ ಮಾಡ್ಬೇಕಾಗಿಲ್ಲ. ಮೊದಲು ಒಳಬೇಕು ಅಂತ ಇದ್ರು, 100 ಗ್ರಾಮ್ ಒಳಬೇಕು, 200 ಗ್ರಾಮ್ ಮಾಡ್ಬೇಕು. ಇವಾಗೆಲ್ಲ ಇಲ್ಲ, ಬಂದು ವೇ ಮೇಲೆ ಅಂದ್ರೆ ಸ್ಕೇಲ್ ಮೇಲೆ ಹಾಕಿದ್ರೆ ಹಾಲನ್ನ ಎಷ್ಟು ತೂಕ ಬಂತು ಅಂತ ಆಟೋಮೆಟಿಕ್ ಆಗಿ ಕಂಪ್ಯೂಟರ್ಗೆ ಹೋಗ್ತದೆ. ಫ್ಯಾಟ್ ಮಿಷಿನ್ ಅಂತ ಹೇಳಿ ಕೊಟ್ಟಿದೀವಿ ನಾವು. ಅಲ್ಲಿ ತಗೊಂಡೋಗಿ ಸ್ಯಾಂಪಲ್ ಹಾಲನ್ನ ಇಟ್ರೆ, ನೀವು 50 ml ತಗೊಂಡೋಗಿ ಸ್ಯಾಂಪಲ್ ಹಾಲು ಇಟ್ರೆ ಎಷ್ಟು ಫ್ಯಾಟ್ ಇದೆ ಅಂತ ಹೇಳಿ ಆಟೋಮೆಟಿಕ್ ಆಗಿ ಸಿಸ್ಟಮ್ಗೆ ಹೋಗ್ತದೆ. ಎರಡು ಕೂಡ ಅನಲೈಸ್ ಮಾಡಿ ರೇಟ್ ಫಿಕ್ಸ್ ಆಗ್ತದೆ. ಅಲ್ಲೇನೆ ನಿಮ್ಮ ಹಾಲು ಕ್ವಾಲಿಟಿ ಹೆಂಗಿದೆ ಅನ್ನೋದ್ರ ಮೇಲೆ ರೇಟ್ ಫಿಕ್ಸ್ ಆಗ್ತದೆ. ನಾವು ಇವತ್ತು ನಿಮ್ಗೆ 34 ರೂಪಾಯಿಂದ 46 ರೂಪಾಯಿವರೆಗೂ ಕೂಡ ರೇಟ್ ಕೊಡ್ತಾ ಇದೀವಿ. 34 ರೂಪಾಯಿ 46 ರೂಪಾಯಿವರೆಗೂ ಕೂಡ. ಆ ಫ್ಯಾಟ್ ಮಿಷಿನ್ಗೆ ಗೊತ್ತಿರೋದಿಲ್ಲ ಊರ್ ಪಟೇಲನ, ಊರ್ ಗೌಡನ, ಊರ್ ಸೆಕ್ರೆಟರಿ ಮನೆ ಹಾಲ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಬಡವ್ರ ಮನೆ ಹಾಲಾದ್ರೂ ಕೂಡ ಏನ್ ಕ್ವಾಲಿಟಿ ಇರ್ತದೆ ಅದ್ರ ಮೇಲೆ ರೇಟ್ ಫಿಕ್ಸ್ ಮಾಡ್ತಕ್ಕಂಥದ್ದು ಮಾಡಿದೀವಿ. ನಾನು ಬಂದ ನಂತರ 100ಕ್ಕೆ 100% ಆಟೋಮೈಸೇಷನ್ ಮಾಡಿದೀವಿ ನಾವು. ಮೊದಲಿಗೆ ನಮ್ಮ ಕ್ಷೇತ್ರದಲ್ಲೇ ಮಾಡಿರ್ತಕ್ಕಂಥದ್ದು 181 ಡೈರಿಗೆ 181 ಡೈರಿಯಲ್ಲೂ ಕೂಡ ಆಟೋಮೈಸೇಷನ್ ಮಾಡಿಸಿದ್ವಿ. ಎರಡನೇದು ಬಂದು ಯಾವಾಗಲೂ ಕೂಡ ವರ್ಷ ಕೂಡ ಬಂದ ತಕ್ಷಣ ಏರಿಕೆ ಆಗ್ತಿದ್ದೆ ಫೀಡ್ ಜಾಸ್ತಿ ಆಗ್ತಾ ಇತ್ತು ರೇಟು. ನಾನು ರೈತರಿಗೆ ಇವಾಗ ಇರ್ತಕ್ಕಂಥ ಹಾಲು ಸಪ್ಲೈ ಮಾಡ್ತಿರಲ್ಲೇ ಬಹಳ ಕಡಿಮೆ ಬಡತನದಲ್ಲಿ ಇರ್ತಕ್ಕಂಥವ್ರಿಗೆ ಇದೊಂದು ಆರ್ಥಿಕ ಹೊರೆ ಆಗ್ಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ಡೈರಿಯಲ್ಲಿ 107 ಕೋಟಿ ರೂಪಾಯಿ ಲಾಭ ಬಂದಿತ್ತು. ಯಾವುದು ಈ ಫೀಡ್ ಫ್ಯಾಕ್ಟ್ರಿಯಲ್ಲಿ. ನಾವು 1996ರಲ್ಲಿ ನಮ್ಗೆ ಅಗ್ರಿಮೆಂಟ್, ನಮಗೂ ನಿಮ್ಗೆ ಬೈಬ್ಯಾಕ್ ಸಿಸ್ಟಮ್ ಅಗ್ರಿಮೆಂಟ್ ಆಗಿರ್ತಕ್ಕಂಥದ್ದು. KMF ನವರು ಫೀಡ್ ಫ್ಯಾಕ್ಟ್ರಿಗೆ ನಮ್ಗೆ ಅವ್ರು ಯಾವುದೇ ಲಾಭ ಮಾಡಂಗಿಲ್ಲ, ನಾವು ಕೂಡ ಲಾಸ್ ಆಗದ ರೀತಿಯಲ್ಲಿ ರೇಟ್ ಅನ್ನ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು. ಅದನ್ನ ತಗ್ಸಿ ನೋಡಿ ಎಲ್ಲರೂ ಕೂಡ, ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಸೇರಿ ರೇಟ್ ನ ಜಾಸ್ತಿ ಮಾಡದ ಹಾಗೆ ನೋಡ್ಕೊಂಡು ನಿಮ್ಗೆ ಯಾವುದೇ ರೀತಿಯಲ್ಲಿ ಈ ವರ್ಷದಲ್ಲಿ 1 ರೂಪಾಯಿ ಕೂಡ ಫೀಡ್ ರೇಟ್ ಜಾಸ್ತಿ ಮಾಡಿಸಿಲ್ಲ ನಾವು. ಎರಡನೇದು ಬಂದು ಹಾಲ್ ರೇಟು ಇಡೀ ರಾಜ್ಯದಲ್ಲಿ ಮಳೆಗಾಲದಲ್ಲಿ ಬಂದ್ರೆ ಎಲ್ಲ ಕಡೆ ಹಾಲು ನಿಲ್ಲಿಸ್ತಾ ಇದ್ರು. ಪ್ರತಿ ವಾರ ಕೂಡ ಗೊತ್ತಾ ನಿಮ್ಗೆಲ್ಲ ಗೊತ್ತಿದೆ, ಹಾಲನ್ನ ನಿಲ್ಲಿಸ್ಬಿಡೋರು. 1 ವಾರಕ್ಕೊಂದ್ಸರಿ ಹಾಲನ್ನ ತಗೊಳ್ತಾ ಇರಲಿಲ್ಲ. ರೈತ ಪಾಪ ಬಹಳ ಕಷ್ಟ